ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಾಃ ಸುಖಿನೋ ಭವಂತು. ನಾನು ನಿಮ್ಮ ಪವಿತ್ರ ದೇವಿ, ಈಲರ್ ಕಮ್ ಮೋಟಿವೇಶನಲ್ ಸ್ಪೀಕರ್ ಮಾತಾಡ್ತಾ ಇರೋದು. ನಾನು ಈ ದಿನ ಮಾತಾಡ್ತಾ ಇರೋಂತಹ ಟಾಪಿಕ್ ಮೋಸ್ಟ್ ಸೆನ್ಸಿಬಲ್ ಆ್ಯಂಡ್ ಟ್ರೆಂಡಿಂಗ್ ವೆಯ್ಟ್ ಲಾಸ್ ಬಗ್ಗೆ. ನಾನು ಈ ಟಾಪಿಕ್ನ ಯಾಕೆ ಹಾರಿಸ್ಕೊಂಡೆ, ವೆಯ್ಟ್ ಲಾಸ್ ಕಾನ್ಸೆಪ್ಟ್ ಯಾಕೆ ಬಂತು ಅಂದರೆ, ನಾನು ಮೀಟ್ ಮಾಡಿದ ಸುಮಾರು ಜನ ನನ್ನ ಕೇಳ್ತಾಯಿದ್ರು, ನಿಮ್ಮ ತೂಕ ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತ. ಆಗ ನನಗೆ ಐಡಿಯಾ ಬಂತು, ಓಕೆ ಒಂದು ವಿಡಿಯೋ ಮಾಡೋಣ ಇದ್ರ ಬಗ್ಗೆ ಅಂತ. ಆದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಈ ವಿಡಿಯೋದಲ್ಲಿರಲ್ಲ, ಅದಕ್ಕೆ ನಾನು ಬೇರೊಂದು ವಿಡಿಯೋ ಮಾಡಾಕ್ತೀನಿ. ಇದರಲ್ಲಿ ಮೇನ್ ಕಾನ್ಸೆಪ್ಟ್, ಮೊದಲು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ, ವೆಯ್ಟ್ ಲಾಸ್ ಅಂದರೆ ಏನು ಅದ್ರ ಬಗ್ಗೆ ಮಾತಾಡ್ತೀನಿ. ಈ ವೆಯ್ಟ್ ಲಾಸ್ ಅನ್ನೋದು ನಮ್ಮ ಜೀವನದಲ್ಲಿ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಆಗಿದೆ ಅಂತ ನೋಡೋಣ. ಸುಮಾರು ವರ್ಷಗಳ ಹಿಂದೆ ವೆಯ್ಟ್ ಲಾಸ್, ತೂಕ ಕಡಿಮೆ ಇರೋದು ಅನ್ನೋದು ಒಂದು ಕಾನ್ಸೆಪ್ಟು ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ. ಬಟ್ ಈ ಜನರೇಷನಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ವೆಯ್ಟ್ ಲಾಸ್ ಕಾನ್ಸೆಪ್ಟ್ ತುಂಬಾ ನೆಸಸರಿ ಆಗಿದೆ ಮತ್ತು ಇಂಪಾರ್ಟೆನ್ಸ್ ಪಡ್ಕೊತಾ ಇದೆ. ಮೊದಲೆಲ್ಲ ಫಿಲಮ್ ಇಂಡಸ್ಟ್ರಿ ಪರ್ಸನ್ಸ್, ಮಾಡೆಲ್ಸ್ ಮತ್ತು ಸೆಲೆಬ್ರಿಟೀಸ್ ಮಾತ್ರ ಇದನ್ನು ಸೀರಿಯಸ್ ಆಗಿ ತೊಗೊತಾ ಇದ್ರು. ಬಟ್ ಈಗ ಕಾಮನ್ ಪರ್ಸನ್ ಕೂಡ ಇದನ್ನು ಸೀರಿಯಸ್ ಆಗಿ ತಗೊಳ್ಳೋ ಅಂಥ ಸಿಚುವೇಶನ್ ಎದುರಾಗಿದೆ. ನಮ್ಮ ಇಂದಿನ ಜನರೇಷನ್ಗೂ ಮತ್ತು ನಮ್ಮ ಈಗಿನ ಜನರೇಷನ್ಗೂ ಮತ್ತು ನಮ್ಮ ಮುಂದಿನ ಜನರೇಷನ್ಗೂ ಏನು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ವೆಯ್ಟ್ ಲಾಸ್ ಜೊತೆ ಸುಮಾರು ಕಾನ್ಸೆಪ್ಟ್ಸು ಇಂಟರ್ಲಿಂಕ್ ಆಗಿದೆ, ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಆ ವೆಯ್ಟ್ ಲಾಸಲ್ಲಿ ಮೊದಲನೇದಾಗಿ ಬರೋದು ನಮ್ಮ ಹೆಲ್ತ್ ಇಶ್ಯೂಸ್ ಯಾವ ರೀತಿ ವೆಯ್ಟ್ ಲಾಸಲ್ಲಿ ಪಾತ್ರ ವಹಿಸುತ್ತೆ ನೋಡೋಣ. ನಮ್ಮ ಆರೋಗ್ಯ ಹಾಳಾಗೋದಕ್ಕೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಇವೆರಡರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಫುಡ್ ಇರ್ಬೋದು, ಮೆಂಟಲ್ ಸ್ಟ್ರೆಸ್, ಎನ್ವಿರಾನ್ಮೆಂಟ್, ಇನ್ಫೆಕ್ಷನ್ಸ್, ಇಂಜುರೀಸ್, ಬ್ಯಾಡ್ ಅಡಿಕ್ಷನ್ಸ್, ಈ ಥರ ಲೀಸ್ಟ್ ಬೆಳೀತಾನೆ ಹೋಗ್ತಾ ಇದೆ. ಈ ಅಡಿಕ್ಷನ್ ಅಂತ ತಗೊಂಡ್ರೆ ಸ್ಮೋಕಿಂಗ್, ಡ್ರಗ್ ಮತ್ತು ಆಲ್ಕೋಹಾಲ್ ಮಾತ್ರ ಅಡಿಕ್ಷನ್ ಅಲ್ಲ. ಟಿ ವಿ ವಾಚಿಂಗ್ ಮತ್ತು ಮೊಬೈಲ್, ಈಗಿನ ಕಾಲದಲ್ಲಿ ಮೊಬೈಲ್ ಒಂದು ದೊಡ್ಡ ಅಡಿಕ್ಷನ್. ಮುದುಕರಿಂದ ಮಕ್ಕಳವರೆಗೆ ಇದೊಂದು ನಮ್ಮ ಮಹಾಮಾರಿಯಾಗಿ ಕಾಡ್ತಾ ಇದೆ. ನಮ್ಮ ಈ ಲೈಫ್ ಸ್ಟೈಲ್ಗೂ ಮತ್ತು ಈ ವೆಯ್ಟ್ ಗೇನ್ ಆರ್ ವೆಯ್ಟ್ ಲಾಸ್ಗೆ ಏನು ಕಾರಣ, ಯಾವ ರೀತಿ ಸಂಬಂಧ ಹೊಂದಿದೆ ನೋಡೋಣ. ಯಾವ ರೀತಿ ಒಂದು ಕೈಯಲ್ಲಿ ಮಾತ್ರ ಚಪ್ಪಾಳೆ ಹೊಡೆಯಲು ಸಾಧ್ಯವಿಲ್ಲವೋ ಅದೇ ರೀತಿ ಒಂದೇ ಒಂದು ತಪ್ಪಿಂದ ನಮ್ಮದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ನಾವು ಸಫರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಇಂಪ್ಯಾಕ್ಟ್ ಕಡಿಮೆ ಪ್ರಮಾಣದಲ್ಲಿರುತ್ತೆ. ನಾವು ಈ ಥರ ಹೆಲ್ತ್ ಇಶ್ಯೂಸ್ ತುಂಬಾ ಅನುಭವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಸುಮಾರು ಕಾರಣಗಳು ಒಂದಕ್ಕೊಂದು ಕನೆಕ್ಟ್ ಆಗಿ ಅದರ ಪ್ರಭಾವ ನಮ್ಮ ಹೆಲ್ತ್ ಇಶ್ಯೂಸ್ ಮೇಲೆ ಮತ್ತು ವೆಯ್ಟ್ ಗೈನ್ ಮೇಲೆ ಪ್ರಭಾವ ಬೀರ್ತಾ ಇದೆ. ನಾನು ಮೇಲೆ ಹೇಳಿದಂತಹ ಕೆಲವೊಂದು ವಿಷಯಗಳಿದೆಯಲ್ಲ, ಲೈಫ್ ಸ್ಟೈಲ್ ಇರ್ಬೋದು, ಫುಡ್ ಇರ್ಬೋದು, ಎನ್ವಿರಾನ್ಮೆಂಟ್ ಇರ್ಬೋದು, ಇನ್ಫೆಕ್ಷನ್ಸ್ ಇರ್ಬೋದು, ಇಂಜುರೀಸ್ ಇರ್ಬೋದು, ಅಡಿಕ್ಷನ್ಸ್ ಇರ್ಬೋದು, ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ, ಇಂಟರ್ಲಿಂಕ್ ಆಗಿದೆ. ಇದೊಂದು ಚೈನ್ ಥರ. ಒಂದು ಹಾಳಾಗೋದ್ರಿಂದ ಅದ್ರ ಜೊತೆ ಬೇರೆ ಎಲ್ಲ ಫೀಲ್ಡ್ಸಲ್ಲೂ ಕೂಡ ಹಾಳಾಗ್ತಾ ಹೋಗುತ್ತೆ. ನಾವು ಎಷ್ಟು ವೆಯ್ಟ್ ಇದ್ದೀವಿ ಅನ್ನೋದನ್ನ BMI, ಬಾಡಿ ಮಾಸ್ ಇಂಡೆಕ್ಸ್ ಮೂಲಕ ನಾವು ತಿಳ್ಕೊಬೋದು. ಅದರಲ್ಲಿ 3 ಟೈಪ್ಸ್ನ ನೋಡ್ತೀವಿ. ಮೊದಲನೇದು ಅಂಡರ್ ವೆಯ್ಟ್, ಎರಡನೇದು ಹೆಲ್ತ್ ರೇಂಜ್, ಮೂರನೇದು ಓವರ್ ವೆಯ್ಟ್. ನಾವು ಅಂಡರ್ ವೆಯ್ಟು ಇರಬಾರ್ದು, ಓವರ್ ವೆಯ್ಟ್ ಇರಬಾರ್ದು, ಹೆಲ್ತ್ ರೇಂಜಲ್ಲಿ ಬರಬೇಕು. ಹೆಲ್ತ್ ಮತ್ತು ವೆಯ್ಟ್ ಎರಡು ಕಾನ್ಸೆಪ್ಟ್ ತೊಗೊಂಡ್ರೆ ಇದು ವಯಸ್ಸಾವರ್ಸ. ನಿಮಗೆ ಹೆಲ್ತ್ ಇದ್ದರೆ ವೆಯ್ಟ್ ಲಾಸ್ ಆಗುತ್ತೆ, ವೆಯ್ಟ್ ಲಾಸಿಂದ ಹೆಲ್ತ್ ಬರುತ್ತೆ. ಹಂಗೆ ಒಂದನ್ನು ಒಂದು ಬಿಟ್ಟಿರೋದಿಲ್ಲ. ನೀವು ಹೆಲ್ದಿಯಾಗಿರಬೇಕು ಅಂದರೆ ಈಗಿನ ಸದ್ಯದ ಪರಿಸ್ಥಿತಿಲೇ ಹೇಳ್ತಾ ಇರೋದು. ಇಂದಿನ ಪರಿಸ್ಥಿತಿಯಲ್ಲಿ ಇದಿರಲಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಹೆಲ್ತ್ ಇದ್ದರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರ ಅಂದರೆ ನಿಮ್ಗೆ ಹೆಲ್ತ್ ಸಿಗುತ್ತೆ. ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಾವು ಐಡಿಯಲ್ ವೆಯ್ಟ್ ಇಟ್ಕೊಳ್ಳೇಬೇಕಾಗುತ್ತೆ. ಒಬ್ಬರ ಹೆಲ್ತ್ ಹೇಗಿದೆ ಅನ್ನೋದನ್ನು ನಾವು ಅವರ ಲೈಫ್ ಸ್ಟೈಲ್ ನೋಡೋದರ ಮೂಲಕ ಕೂಡ ಗುರ್ತು ಮಾಡ್ಬೋದು. ಅಂದರೆ ಒಬ್ಬ ಮನುಷ್ಯನ 99% ಆರೋಗ್ಯ ಅವನ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದ್ರ ಮೇಲೆ ನಿಂತಿದೆ. ಯಾವಾಗ ಒಬ್ಬ ಮನುಷ್ಯ ನಾನು ಆರೋಗ್ಯವಂತ ಆಗಿರಬೇಕು ಅಂತ ಅನ್ಕೊತಾನೋ ಆಗ ನಮ್ಮ ತಲೆಗೆ ಮೊದಲು ಬರೋದು ವೆಯ್ಟ್ ಲಾಸ್ ಬಗ್ಗೆ. ಹಾಗಾದರೆ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಬಂದಿರ್ಬೋದು, ಹಂಗಾದರೆ ತೂಕ ಹೆಚ್ಚಿಗೆ ಇರೋರು ಮಾತ್ರ ಈ ಹೆಲ್ತ್ ಸರಿ ಇರೋದಿಲ್ವಾ, ತೂಕ ಕಡಿಮೆ ಇರೋರಿಗೆ ಆರೋಗ್ಯವಾಗಿದ್ದಾರಾ ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಬರ್ಬೋದು. ಎಸ್, ತೂಕ ಹೆಚ್ಚಾಗಿರೋವರಲ್ಲಿ ಆರೋಗ್ಯ ಇರೋದಕ್ಕೆ ಈ ಜನರೇಷನಲ್ಲೇ ಕಾರಣ. ಇತ್ತೀಚಿನ ವರ್ಷಗಳಲ್ಲಿ ಎನ್ವಿರಾನ್ಮೆಂಟ್, ಲೈಫ್ ಸ್ಟೈಲ್, ಫುಡ್ ಎಲ್ಲವೂ ಕೂಡ ಕಾರಣ ಆಗಿದೆ. ಅದರಲ್ಲೂ ನಾವು ಬದುಕೋದಕ್ಕಾಗಿ ತಗೊಳ್ಳೋಂತಹ ಫುಡ್ ಏನಿದೆ ಅದರ ರೋಲ್ ತುಂಬಾ ಇಂಪಾರ್ಟೆಂಟ್. ಈಗ ನಾವು ಯಾವ ರೀತಿ ಫುಡ್ ತೊಗೊತಾ ಇದ್ದೀವಿ ಅಂದರೆ ಜೆನೆಟಿಕಲಿ ಮಾಡಿಫೈಡ್, ಹೈಬ್ರಿಡ್ ಫುಡ್ ಮತ್ತು ಪೆಸ್ಟಿಸೈಡ್ಸ್, ಇಂಜೆಕ್ಟೆಡ್ ಫುಡ್,
ಇವೆಲ್ಲದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ವೆಯ್ಟ್ ಗೇನ್ ಆಗ್ತಾಯಿದೆ. ಹಿಂದಿನ ಕಾಲದಲ್ಲಿ ಈ ಒಂದು ತೊಂದರೆ ಯಾಕಿರಲಿಲ್ಲ? ವೆಯ್ಟ್ ಗೇನ್ ಆದರೂ ದಪ್ಪ ಇದ್ದರೂ ಯಾಕೆ ತೊಂದರೆ ಇರಲಿಲ್ಲ ಅಂದರೆ ಅವ್ರು ಹೆಲ್ತಿಯಾಗಿರ್ತಿದ್ರು ಅಂದರೆ ಇದೇ ಕಾರಣ. ಅವ್ರ ಫುಡ್ ಚೆನ್ನಾಗಿತ್ತು. ಅವರ ಫುಡ್ಡು ಅವರ ಆರೋಗ್ಯದ ಮೇಲೆ ಒಳ್ಳೆಯ ಇಂಪ್ಯಾಕ್ಟ್ ಬಿಡ್ತಾಯಿತ್ತು. ನಮ್ಮ ಫುಡ್ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಇಂಪ್ಯಾಕ್ಟ್ ಬಿಡ್ತಾ ಇದೆ. ಈ ಲೈಫ್ ಸ್ಟೈಲ್, ದೇಹದ ಪ್ರಕೃತಿ ಅಂದರೆ ಏನು? ನಾವು ಆಯುರ್ವೇದದ ಪ್ರಕಾರ 3 ರೀತಿಯ ಪ್ರಕೃತಿಯನ್ನು ಕಾಣ್ತೀವಿ ಒಬ್ಬ ಮನುಷ್ಯನಿಗೆ. ಒಂದು ವಾತ ಪ್ರಕೃತಿ, ಒಂದು ಪಿತ್ತ ಪ್ರಕೃತಿ, ಒಂದು ಕಫ ಪ್ರಕೃತಿ. ಈ ವಾತ ಪ್ರಕೃತಿಯವರು ಸಣ್ಣ ಇರ್ತಾರೆ. ನಾವು ಒಬ್ಬೊಬ್ಬರು ಮಾತಾಡೋದು ಕೇಳಿರ್ಬೋದು, ಇವನು ಏನು ತಿಂದರೂ ದಪ್ಪ ಆಗೋದಿಲ್ಲಪ್ಪ ಅಂತ. ಅವರು ವಾತ ಪ್ರಕೃತಿಯರು. ಎರಡನೇದು ಪಿತ್ತ ಪ್ರಕೃತಿ. ಅವರು ಮಾಡರೇಟ್ ಇರ್ತಾರೆ. ಈ ಕಡೆ ದಪ್ಪನೂ ಇಲ್ಲ, ಈ ಕಡೆ ಸಣ್ಣನೂ ಇಲ್ಲ, ಮೀಡಿಯಮ್ ಲೆವೆಲ್. ಕಫ ಪ್ರಕೃತಿಯವರು ಹುಟ್ಟುತ್ತಾನೆ ಕಫ ಪ್ರಕೃತಿ ಅಂದರೆ ದಪ್ಪ ಒಂದು ಪ್ರಕೃತಿಯನ್ನು ಹೊಂದಿರ್ತಾರೆ. ದೇಹದ ಸ್ಟ್ರಕ್ಚರ್, ದೇಹದ ರಚನೆ ಅವ್ರದ್ದು ದಪ್ಪ ಇರುತ್ತೆ. ಅಂಥವ್ರಿಗೆ ಈ ಒಂದು ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಕಾನ್ಸೆಪ್ಟ್ ಅನ್ವಯಿಸೋದಿಲ್ಲ. ಆದರೆ ಈ ದೇಹ ಪ್ರಕೃತಿಯನ್ನು ಮೀರಿ ಈ ಒಂದು ತೊಂದರೆ, ವೆಯ್ಟ್ ಗೇನ್ ತೊಂದರೆ ಯಾಕೆ ಬೆಳೆದಿದೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ನಮ್ಮ ಫುಡ್ ಚೆನ್ನಾಗಿಲ್ಲ, ನಮ್ಮ ಎನ್ವಿರಾನ್ಮೆಂಟ್ ಚೆನ್ನಾಗಿಲ್ಲ, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ. ಇದೆಲ್ಲ ಕಾರಣದಿಂದ ದೇವರು ನಮಗೇನು ದೇಹದ ಪ್ರಕೃತಿ ಕೊಟ್ಟಿದ್ದಾರೋ, ವಾತ, ಪಿತ್ತ ಮತ್ತು ಕಫ, ಅದನ್ನು ಮೀರಿ ನಾವು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ. ಅಂದರೆ ವಾತ ಪ್ರಕೃತಿಯವರು ಸಣ್ಣ ಇರಬೇಕಾಗಿತ್ತು. ಅವರು ಕೂಡ ಈ ಹೈಬ್ರಿಡ್ ಫುಡ್ ಮತ್ತು ಒಂದು ಕಲುಷಿತವಾದಂತಹ ಆಹಾರ ವ್ಯವಸ್ಥೆಯಿಂದ ಅವರ ಪ್ರಕೃತಿಯು ಕೂಡ ದಪ್ಪ ಆಗ್ತಾಯಿದೆ. ಹಿಂದಿನ ಕಾಲದಲ್ಲಿ ಇತ್ತು, ಅವರ ಆಹಾರ ಚೆನ್ನಾಗಿತ್ತು, ಅವರು ಹಾರ್ಡ್ ವರ್ಕ್ ಮಾಡ್ತಾಯಿದ್ರು. ಸೊ ಅವರಲ್ಲಿಗೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಕಾನ್ಸೆಪ್ಟ್ ಇರಲಿಲ್ಲ. ಟೋಟಲಿ ಅವ್ರು ದಪ್ಪ ಇರಲಿ ಸಣ್ಣ ಇರಲಿ ಆರೋಗ್ಯವಾಗಿದ್ದರು. ಆದರೆ ಈಗ ಬದಲಾಗುತ್ತಿರುವ ಜೀವನ ಶೈಲಿಯಲ್ಲಿ ನಮ್ಮ ಆಹಾರ, ನಮ್ಮ ಲೈಫ್ ಸ್ಟೈಲ್, ನಮ್ಮ ವೆಯ್ಟ್ ಗೇನ್ ಇದೆಲ್ಲ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಪ್ರತಿಯೊಂದನ್ನು ನಾವು ಸರಿ ಮಾಡ್ಕೊಂಡು ಹೋದರೆ ಮಾತ್ರ ನಾವು ರಿಸಲ್ಟ್ ಪಡೆಯೋದಕ್ಕೆ ಸಾಧ್ಯ. ನಾವು ಯಾವುದೇ ಒಂದು ಕಾನ್ಸೆಪ್ಟ್ ತೊಗೊಂಡ್ರೆ ಇದರಲ್ಲಿ ಒಂದನ್ನು ಆರಿಸ್ಕೊಂಡು ಅದು ಕರೆಕ್ಟ್ ಮಾಡ್ತೀವಿ ಅಂದರೆ ನೀವು ಅದನ್ನು ಸಕ್ಸೀಡ್ ಆಗಲು ಸಾಧ್ಯ ಇಲ್ಲ. ವೆಯ್ಟ್ ಗೈನ್ ಆಗಲಿ ವೆಯ್ಟ್ ಲಾಸ್ ಆಗಲಿ ಕಾನ್ಸೆಪ್ಟ್ ತುಂಬ ದೊಡ್ಡದಿದೆ. ನಾವು ಅಂದ್ಕೊಂಡಷ್ಟು ಸಿಂಪಲ್ ಇಲ್ಲ. ಅದರಲ್ಲಿ ಆಳಕ್ಕೆ ಹೋದಷ್ಟು ಸುಮಾರು ತೊಂದರೆಗಳು ನಮಗೆ ಕಾಣಸಿಗ್ತದೆ. ಅದರಲ್ಲಿ ಮೊದಲನೇದು ಲೈಫ್ ಸ್ಟೈಲ್ ಕರೆಕ್ಷನ್ ಭಾಳ ಇಂಪಾರ್ಟೆಂಟ್. ಈ ಹೆಲ್ತ್ಗೂ ಮತ್ತು ಲೈಫ್ ಸ್ಟೈಲ್ಗೂ ಏನು ಸಂಬಂಧ, ಮತ್ತು ವೆಯ್ಟ್ ಲಾಸ್ಗೂ ಮತ್ತು ವೆಯ್ಟ್ ಗೈನ್ಗೂ ಏನು ಸಂಬಂಧ, ಮತ್ತು ವೆಯ್ಟ್ ಗೈನ್ಗೂ ಮತ್ತು ಹೆಲ್ತ್ಗೂ ಏನು ಸಂಬಂಧ, ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಒಂದು ಬರುತ್ತೆ. ನಾವು ನಮ್ಮ ಪ್ರತಿಯೊಂದು ಫೀಲ್ಡ್ನಲ್ಲೂ ಚೇಂಜ್ ಮಾಡ್ಕೊತಾ ಬರಬೇಕು. ನಾವು ಒಂದನ್ನು ಮಾತ್ರ ಸರಿ ಮಾಡ್ತೀವಿ, ನಮ್ಮ ಆಹಾರವನ್ನು ಮಾತ್ರ ಬದಲಾಯಿಸಿ ನಾವು ವೆಯ್ಟ್ ಲಾಸ್ ಮಾಡ್ಕೊತೀವಿ, ನಮ್ಮ ಪರಿಸರವನ್ನು ಬದಲಾಯಿಸಿ ವೆಯ್ಟ್ ಲಾಸ್ ಮಾಡ್ಕೊತೀವಿ, ಮೆಡಿಟೇಷನ್ನಿಂದ ನಾವು ಚೇಂಜ್ ಮಾಡ್ಕೊತೀವಿ, ಎಕ್ಸಸೈಸ್ ಮಾತ್ರ ಮಾಡಿ ನಾವು ಚೇಂಜ್ ಮಾಡ್ಕೊತೀವಿ ಅಂದರೆ ಆಗೋದಿಲ್ಲ. ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಫುಡ್ ಚೆನ್ನಾಗಿರಬೇಕು, ಎನ್ವಿರಾನ್ಮೆಂಟ್ ಚೆನ್ನಾಗಿರಬೇಕು, ಮೆಡಿಟೇಷನ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಓವರಾಲ್ ನಿಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡೋದ್ರ ಮೂಲಕ ನೀವು ಇದನ್ನ ಅಚೀವ್ ಮಾಡ್ಬೋದು. ಬಾಯಲ್ಲಿ ಹೇಳೋದು ಸುಲಭ, ಫುಡ್ ಚೇಂಜ್ ಮಾಡಿ, ಮೆಡಿಟೇಷನ್ ಮಾಡಿ, ಎಕ್ಸಸೈಸ್ ಮಾಡಿ, ಪರಿಸರ ಚೆನ್ನಾಗಿಟ್ಕೊಳ್ಳಿ, ಆ ಥರ ಹೇಳೋದು ಸುಲಭ. ಬಟ್ ಆ ಪ್ರತಿಯೊಂದು ನಾನು ಏನು ಕಾರಣಗಳು ಕೊಟ್ಟನೋ ಅದೆಲ್ಲ ತುಂಬ ವಾಸ್ಟ್ ಸಬ್ಜೆಕ್ಟ್ ಇದೆ. ತುಂಬ ಡೀಪಾಗಿ ಹೋಗಬೇಕಾಗುತ್ತೆ ಅದರಲ್ಲಿ. ಯಾವ ಟೈಮ್ಗೆ ಏನು ಮಾಡಬೇಕು, ಯಾವ ಥರ ಇರುತ್ತೆ, ನಾವು ಯಾವ ಥರ ಊಟ ಮಾಡ್ತೀವಿ, ಇದನ್ನು ನಾವು ಲೈಫ್ ಸ್ಟೈಲ್ ಅಂತ ಕರೆಯೋದು. ಬೆಳಿಗ್ಗೆ ಮಾರ್ನಿಂಗ್ ಎದ್ದೊಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಮ್ಮ ಜೀವನ ಶೈಲಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಮ್ಮ ವೆಯ್ಟ್ ಲಾಸ್, ಹೆಲ್ತ್ ಎಲ್ಲ ನಿರ್ಧಾರ ಆಗಿರುತ್ತೆ. ಸೊ ಅದು ಪ್ರತಿಯೊಂದು ಸಬ್ಜೆಕ್ಟನ್ನು ತಗೊಂಡು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾತಾಡ್ತೀನಿ ಒಂದೊಂದು ಕಾನ್ಸೆಪ್ಟ್ ಬಗ್ಗೆ. ಓಕೆ, ಥ್ಯಾಂಕ್ ಯು.